ಗುಣಮಟ್ಟದ ಶಿಕ್ಷಣ, ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ನಿರಂತರ ಪ್ರಯತ್ನ. ಸರ್ಕಾರಿ ಶಾಲೆಯ ಮೇಲೆ ಪೋಷಕರ ಒಲವು ಇದ್ದಾಗ ಸರ್ಕಾರಿ ಶಾಲೆಗಳು ದಾಖಲಾತಿ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಲು ಸಾಧ್ಯವಿದೆ. ಇದಕ್ಕೊಂದು ಉದಾಹರಣೆ ಬಂಟ್ವಾಳ ತಾಲೂಕಿನ ನರಿಗುಂಬು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಬಾರಿ 100ರ ಸನಿಹಕ್ಕೆ ಹೊಸ ವಿದ್ಯಾರ್ಥಿಗಳ ದಾಖಲಾತಿಯನ್ನ ಸಂಭ್ರಮಿಸುವ ಹೊಸ್ತಿಲಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿ ಕೋಣೆಯ ಕೊರತೆ ಎದುರಾಗಿ ಆತಂಕ ಪಡುವಂತಾಗಿದೆ. ನರಿಗುಂಬು ಸರ್ಕಾರಿ ಶಾಲೆ 1955ರಲ್ಲಿ ಆರಂಭವಾಗಿದ್ದು, ಕೆಲವೇ ವರ್ಷಗಳಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸುವ ಸಂಭ್ರಮದಲ್ಲಿದೆ. ಶಾಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಮಾಧ್ಯಮದೊಂದಿಗೆ ಆಂಗ್ಲ ಭಾಷೆ ಕಲಿಕೆಗೆ ಅವಕಾಶ, ಗುಣಮಟ್ಟದ ಶಿಕ್ಷಣ, ಪಠ್ಯದೊಂದಿಗೆ ಕರಾಟೆ, ಚಿತ್ರಕಲೆ, ಸಂಗೀತ ಮೊದಲಾದ ಸೃಜನಾತ್ಮಕ ಪಠ್ಯೇತರ ಚಟುವಟಿಕೆಗಳು, ಹೆಚ್ಚುವರಿ ಅತಿಥಿ ಶಿಕ್ಷಕರ ನಿಯೋಜನೆ ಸೇರಿದಂತೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಕಲಿಕೆಗೆ ಪೂರಕ ವಾತಾವರಣ ಒದಗಿಸಿಕೊಟ್ಟ ಹಿನ್ನೆಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿದೆ. ಈ ಶಾಲೆಯ ಆಸುಪಾಸಿನಲ್ಲಿ ಅನೇಕ ಶಾಲೆಗಳಿದ್ರೂ ಪೋಷಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಲು ಆಸಕ್ತಿ ತೋರುತ್ತಿದ್ದಾರೆ. ದೂರದ ಸಜಿಪ, ಮಾರ್ನಬೇಲು, ಬಿಸಿ ರೋಡ್ನಿಂದ ವಿದ್ಯಾರ್ಥಿಗಳು ಈ ಶಾಲೆಗೆ ಆಗಮಿಸುತ್ತಿರುವುದು ವಿಶೇಷ. ಈ ವರ್ಷ ಎಲ್ಕೆಜಿ ಹಾಗೂ 1ನೇ ತರಗತಿ ಸೇರಿ ಒಟ್ಟು 80 ಮಂದಿ ಹೊಸ ವಿದ್ಯಾರ್ಥಿಗಳು ಈ ಶಾಲೆಗೆ ದಾಖಲಾತಿ ಪಡೆದುಕೊಂಡಿದ್ದು, ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ 423ಕ್ಕೆ ಏರಿಕೆಯಾಗಿದೆ. ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಲು ಪೋಷಕರು ದುಂಬಾಲು ಬಿದ್ದ ಕಾರಣ ದಾಖಲಾತಿ ಅಭಿಯಾನ ಮಾಡುವ ಅನಿವಾರ್ಯತೆ ಈ ಶಾಲೆಗೆ ಒದಗಿ ಬಂದಿಲ್ಲ. ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಸಹಜವಾಗಿ ಕೊಠಡಿಯ ಕೊರತೆ ಎದುರಾಗಿದೆ. ಪ್ರಸ್ತುತ ಶಾಲೆಯಲ್ಲಿ 10 ಕೊಠಡಿಗಳು ಮಾತ್ರ ಇದ್ದು, ಹೆಚ್ಚುವರಿಯಾಗಿ 8 ಕೊಠಡಿಗಳ ಅವಶ್ಯಕತೆ ಇದೆ. ಪ್ರಸ್ತುತ ಸಣ್ಣ ಮಕ್ಕಳಿರುವ ಕೋಣೆಯನ್ನ ಪಾರ್ಟಿಷನ್ ಮೂಲಕ ವಿಭಾಗಿಸಿ ಕಲಿಕೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಖ್ಯ ಶಿಕ್ಷಕರು ಸಹಿತ ಎಲ್ಲ 19 ಮಂದಿ ಶಿಕ್ಷಕರು ಒಂದೇ ಆಫೀಸ್ ಕೋಣೆಯನ್ನ ಉಪಯೋಗಿಸುತ್ತಿದ್ದಾರೆ. 400ಕ್ಕಿಂತಲೂ ಅಧಿಕ ಮಕ್ಕಳಿರುವ ಶಾಲೆಯಲ್ಲಿ ಕೇವಲ 5 ಶೌಚಾಲಯ ಕೋಣೆ ಇದೆ. ಪ್ರಸ್ತುತ 2 ಬಾಲಕರಿಗೆ 3 ಬಾಲಕಿಯರಿಗೆಂದು ವಿಭಾಗಿಸಿ ಶೌಚಾಲಯ ಬಳಸಲಾಗುತ್ತಿದೆ. ಆದರೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯದ ಅವಶ್ಯಕತೆ ಇದೆ. ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಸೇರಿ ಒಟ್ಟು 8 ಮಂದಿ ಸರ್ಕಾರಿ ಶಿಕ್ಷಕರಿದ್ದಾರೆ. ಸರ್ಕಾರದ ವೇತನ ಪಾವತಿಯಾಗುವ ಅತಿಥಿ ಶಿಕ್ಷಕರಿರುವುದು ಒಬ್ಬರು ಮಾತ್ರ. 10 ಮಂದಿ ಅತಿಥಿ ಶಿಕ್ಷಕರನ್ನ ಎಸ್ಟಿಎಂಸಿ ನೇಮಿಸಿಕೊಂಡಿದೆ. ಶಾಲೆಗೆ ಕೇವಲ 26 ಸೆಂಟ್ಸ್ ಮಾತ್ರ ಜಾಗವಿದೆ. ಹೊಸ ತರಗತಿ ಕೋಣೆ ನಿರ್ಮಾಣಕ್ಕೂ ಜಾಗದ ಕೊರತೆ ಎದುರಾಗಲಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಎನ್ಎಂಪಿಟಿಯ ಸಿಎಸ್ಆರ್ ನಿಧಿಯಡಿ ನಿರ್ಮಾಣಗೊಂಡ ಅಡಿಗೆ ಕೋಣೆ ಹಾಗೂ ಭೋಜನ ಶಾಲೆ ಕಟ್ಟಡವನ್ನು ಸದೃಢಗೊಳಿಸಿ ಅದರ ಮೇಲ್ಭಾಗದಲ್ಲಿ ತರಗತಿ ಕೋಣೆಗಳನ್ನು ನಿರ್ಮಿಸುವ ಯೋಜನೆ ರೂಪಿಸಲಾಗಿದೆ. ಸುಮಾರು 6 ಕೊಠಡಿಗಳನ್ನು ನಿರ್ಮಿಸುವ ಅವಕಾಶವಿದ್ದು, ಸರ್ಕಾರ ಇತ್ತ ಗಮನ ಹರಿಸಿ ಕಾರ್ಯಪ್ರವೃತ್ತರಾದರೆ ಈಗ ಎದುರಾಗಿರುವ ಕೊಠಡಿ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಶಾಲೆಯ ಹಳೆ ವಿದ್ಯಾರ್ಥಿ ಪ್ರಕಾಶ್ ಕಾರಂತ್ ನೇತೃತ್ವದಲ್ಲಿ ರೋಟರಿ ಕ್ಲಬ್ ಬಂಟ್ವಾಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಮಂಗಳೂರು ದಕ್ಷಿಣ ಇನ್ನರ್ವಿಲ್ ಸದಸ್ಯೆ ನಂದಿನಿ ರಘುಚಂದ್ರನ್ ಶಾಲೆಯ ಅಭಿವೃದ್ಧಿ ಕೆಲಸಗಳಿಗೆ ಆರ್ಥಿಕ ಸಹಕಾರವನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳ ಪೋಷಕರು ಅತಿಥಿ ಶಿಕ್ಷಕರ ವೇತನ, ಬೆಂಚು, ಡೆಸ್ಕ್ ಮೊದಲಾದ ಮೂಲಭೂತ ಸೌಲಭ್ಯಗಳಿಗೆ ಸಹಕಾರವನ್ನ ನೀಡುತ್ತಿದ್ದಾರೆ. ವರ್ಷಗಳಿಂದ ಸಾಧಾರಣ ಈಗ ಒಂದು 5 ವರ್ಷದಿಂದ ಈಚೆ ಈ ನರಿಗುಂಬು ಶಾಲೆ ಒಂದು ಅಭಿವೃದ್ಧಿ ಹಂತದತ್ತ ಹೋಗ್ತಾ ಇದೆ. ಇಲ್ಲಿ ಯಾಕೆಂದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೇವೆ. ಒಳ್ಳೆಯ ನುರಿತ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿದ್ದೇವೆ SDM ಸರ್ ಮತ್ತು ಪೋಷಕರ ಸಹಕಾರದಿಂದ. ಆದ ಕಾರಣ ಈಗ ಬೇರೆ ಬೇರೆ ಊರಿನಿಂದ ನಮ್ಮ ಶಾಲೆಗೆ ದಾಖಲಾತಿ ಆಗ್ತಾ ಉಂಟು. ಈ ವರ್ಷ ಅಂದರೆ 400 ಕ್ರಾಸ್ ಆಗಿದೆ ಮಕ್ಕಳ ದಾಖಲಾತಿ. ಯಾಕಂದರೆ ಈಗ ನಮಗೆ ದೊಡ್ಡ ಸಮಸ್ಯೆ ಏನಂದರೆ ಇಲ್ಲಿ ಕೊಠಡಿ ಸಮಸ್ಯೆ. ಕೊಠಡಿಗಳ ಸಮಸ್ಯೆ ಇದ್ದ ಕಾರಣ ಒಂದು ನಮಗೆ ಭಾರಿ ಕಷ್ಟ ಆಗ್ತಾ ಉಂಟು. ಈಗ ದಾಖಲಾತಿ ವರ್ಷ ಜಾಸ್ತಿ ಆಗ್ತಾ ಉಂಟು ಮಕ್ಕಳದು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.